ಸರ್ ಈ ಒಂದು ಕಿಚನ್ ಏನು ಒಂದು 2 ಲಕ್ಷ ಆಗಿದೆಯಾ? ಇಲ್ಲ ಸರ್, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೇಸ್ ಯೂನಿಟು, ಮಿಡಲ್ ಯೂನಿಟು, ಲಾಫ್ಟ್, ಇದು ಎಲ್ಲ ಕೂಡಿ ನಿಮಗೆ ಓನ್ಲಿ 59,000ಗೆ ಮಾಡಿದ್ದೀವಿ. ಸರ್ ಈ ಟಿ ಯೂನಿಟ್ ಏನು 1 ಲಕ್ಷ ಆಗಿದೆಯಾ ಸರ್? ಇಲ್ಲ ಸರ್, ಮಾರ್ಬಲ್ ಶೀಟು, ರಾಫ್ಟರ್ಸ್, ಇಲ್ಲಿ ನೋಡಿ ಬೇಸ್ ಯೂನಿಟು, ಸ್ಟೋರೇಜು, ಇದೆಲ್ಲ ಕೂಡಿ ಬರೀ 49,000ಗೆ ಮಾಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ವಾಲ್ ಟು ವಾಲು 3 ಡೋರು ವಿತ್ ಫುಲ್ಲಿ ಇಂಟರ್ನಲ್ ಕಸ್ಟಮೈಸೇಷನ್ನು ವಿತ್ ನಿಮಗೆ ಲಾಫ್ಟು, ಇದೆಲ್ಲ ಕೂಡಿ ನಿಮಗೆ ಓನ್ಲಿ 99,000ನಲ್ಲಿ ಬರುತ್ತೆ. ಸರ್ ಇದೇ ಮನೆ ನಾನು ನಿಮ್ಗೆ ಹೇಳ್ತಾ ಇರೋದು 3 BHK ಡುಪ್ಲೆಕ್ಸ್ ಮನೆ, ಫುಲ್ ಇಂಟೀರಿಯರ್ಸ್ ಮಾಡಿದ್ದೀವಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿತ್ ಇನ್ ಟೈಮ್ ಮಾಡಿದ್ದಾರೆ. ನಮ್ಮ ಮಿಸಸ್ ತಮ್ಮ ಇಸ್ ಅ ಕಾರ್ಪೆಂಟರ್, ಅವ್ರು ಇನ್ನೂ 2 ಮನೆಗೆ ಇಂಟೀರಿಯರ್ ಮಾಡಿಸಿದ್ದಾರೆ ವುಡ್ಡಲ್ಲಿ. ಸೇಮ್ ಇದೇ ಮೆಜರ್ಮೆಂಟಿಗೆ 15 ಲಕ್ಷ ಖರ್ಚಾಯ್ತು ನಮಗೆ. ಬಟ್ ನಮಗೆ 1/4 ರೇಟಲ್ಲಿ ನಮಗೆ ಇದು ಕಂಪ್ಲೀಟ್ ಆಗಿದೆ. ಸ್ಟಡಿ ಟೇಬಲ್ ನೋಡಿ, ಇಲ್ಲಿ ಬಂದುಬಿಟ್ಟು ಸ್ಟೋರೇಜ್ ಸ್ಪೇಸ್ ಲೆಫ್ಟ್ ಸೈಡ್ ಕೆಳಗಡೆ, ಇದು ಬಂದುಬಿಟ್ಟು ಬುಕ್ ಶೆಲ್ಫ್ ಮಾಡಿದ್ದೀವಿ ವಿತ್ ಗ್ಲಾಸು, ಪ್ರೀಮಿಯಂ ಗ್ಲಾಸು ನೋಡ್ತಾ ಇದ್ದೀರಾ. ಇದೆಲ್ಲ ಕೂಡಿ ನಿಮಗೆ ಓನ್ಲಿ 25,000 ಬರುತ್ತೆ. ಸರ್ ಇದೇ ಮನೆ ನಾನು ನಿಮ್ಗೆ ಹೇಳ್ತಾ ಇರೋದು 3 BHK ಡುಪ್ಲೆಕ್ಸ್ ಮನೆ, ಫುಲ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಬನ್ನಿ 1 by 1 ಎಲ್ಲ ತೋರಿಸ್ತೇನೆ ನಿಮಗೆ. ಸರ್ ಈಗ ಈ ಮನೆಯಲ್ಲಿ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ನಾವು ಏನೇನು ಕೆಲಸ ಮಾಡಿದ್ದೀವಿ 1 by 1 ತೋರಿಸ್ತೀನಿ ಬನ್ನಿ ಸರ್. ಸೊ ಈ ಎಂಟರ್ ಆದಮೇಲೆ ನೋಡಿ, ಇಲ್ಲಿ ಸ್ಟಡಿ ಟೇಬಲು, ಬೇಸು ಮತ್ತು ಬುಕ್ ಶೆಲ್ಫ್ ಮಾಡಿದ್ದಿದೆ, ಮತ್ತು ಸ್ಪೇಸ್ ಯುಟಿಲೈಸ್ ಆಗಲಿ ಅಂತ ಹೇಳಿ ಸ್ಟೆಪ್ಸ್ ಅಂಡರು ಸ್ಟೋರೇಜ್ ಸ್ಪೇಸು ಎಲ್ ಶೇಪ್ನಲ್ಲಿ ಕೊಟ್ಟಿದ್ದೀವಿ. ಆ ಸೈಡು ಈ ಸೈಡು ಎಲ್ಲ ಕಡೆ ಸ್ಪೇಸ್ ಯುಟಿಲೈಸ್ ಆಗುತ್ತೆ. ಸರ್ ಇದು ರೂಮು, ಇದರಲ್ಲಿ ಸ್ಪೇಸ್ ಯುಟಿಲೈಸ್ ಆಗಲಿ ಅಂತೇಳಿ ವಾಲ್ ಟು ವಾಲ್ ಮಾಡಿದ್ದೀವಿ. ಇಲ್ಲಿ ಬೆಡ್ ಇಡೋಕ್ಕೆ ಸ್ಪೇಸು, ಸೊ ಸ್ಲೈಡಿಂಗ್ ವಾರ್ಡ್ರೋಬು ಪ್ಲಸ್ ನಿಮಗೆ ಲಾಫ್ಟು, ಎಲ್ಲ ಕಡೆ ಸ್ಪೇಸ್ ಯುಟಿಲೈಸ್ ಆದಂಗೆ ಮಾಡಿಬಿಟ್ಕೊಡೋದು. ಇದು ನೋಡಿ ಲಾಫ್ಟ್ಗೆ ಸ್ಪೇಸು, ಅದು ಬಿಟ್ಟರೆ ಫುಲ್ ವಾಲ್ ಟು ವಾಲ್ ವಾರ್ಡ್ರೋಬ್ಸು, ಡ್ರಾರ್ಸು, ಹ್ಯಾಂಗರ್ ರಾಡು, ಮತ್ತು ಇಂಟರ್ನಲ್ ಬಂದುಬಿಟ್ಟು ನಿಮಗೆ ಮಿರರ್ ಯೂನಿಟು, ಮತ್ತು ಬಟ್ಟೆ ಇಡೋಕ್ಕೆ ಶೆಲ್ಫು ವಿತ್ ಅಡ್ಜಸ್ಟೇಬಲ್ಸ್ ಬರುತ್ತೆ ಸರ್. ನೋಡಿ ಇದು ವಾಲ್ ಟು ವಾಲ್ ವಾರ್ಡ್ರೋಬ್ ನಮ್ಮದು. ಮತ್ತು ಬನ್ನಿ ಬೇರೆ ರೂಮ್ ತೋರಿಸ್ತೇನೆ ನಾನು. ಇದು ಬಂದುಬಿಟ್ಟು ಮಾಡ್ಯುಲರ್ ಕಿಚನ್ನು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ SS ಬಾಸ್ಕೆಟು, ಇದು ಒಂದು ಸೆಟ್ 3 ಪೀಸ್ SS ಬಾಸ್ಕೆಟು, ಮತ್ತು ಇದು ಚಿಮ್ನಿ ಮೇಲ್ಗಡೆ ಕವರ್ ಆಗೋಕ್ಕೆ ನಾವು ಇಲ್ಲೂ ಲಾಫ್ಟ್ ಕವರ್ ಮಾಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಎಕ್ಸಾಸ್ಟು ಕವರ್ ಆಗಿದೆ. ಮತ್ತು ಇದು ಬಂದುಬಿಟ್ಟು ಲಾಫ್ಟು, ಇದು ಬಂದುಬಿಟ್ಟು ನಿಮಗೆ ಮಿಡಲ್ ಯೂನಿಟು, ಇದು ಬೇಸ್ ಯೂನಿಟು, ಮತ್ತು ಫ್ರಿಜ್ ಇಡೋಕ್ಕೆ ಸ್ಪೇಸು ಬಿಟ್ಟಿದ್ದಿದೆ. ಇದು ಬಂದುಬಿಟ್ಟು ಸಿಂಪಲ್ ಮಾಡ್ಯುಲರ್ ಕಿಚನು. ಇದೇ ಜೊತೆಯಲ್ಲಿ SS ಬಾಟಲ್ ಪುಲ್ಔಟು. ಸೊ ಈಗ ಕಿಚನ್ ಆಯಿತು. ಇದು ಬಂದುಬಿಟ್ಟು ಫಸ್ಟ್ ಫ್ಲೋರಿಂದು ರೂಮು. ನೀವು ನೋಡ್ತಾ ಇದ್ದರೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೇಮ್ ಕಲರ್ ತೊಗೊಂಡಿದ್ದಾರೆ. ಆದರೆ ನಿಮ್ಗೆ ಬೇಕಾದರೆ ಆಪ್ಷನ್ಸ್ ಬೇಕು ಕಲರ್ಸ್ನಲ್ಲಿ ಅಂತ ಹೇಳಿದರೆ ಮೋರ್ ದೆನ್ 200 ಕಲರ್ಸ್ ಆಪ್ಷನ್ಸ್ ಇದೆ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿರೋ ಪ್ರಕಾರ ನಿನ್ನೆನೇ ಕ್ಲೈಂಟ್ ಮನಿ ಓಪನಿಂಗ್ ಆಗಿದೆ. ಅವ್ರು ನಮ್ಮ ಸರ್ವಿಸಿಂದ ತುಂಬ ಹ್ಯಾಪಿ ಇದ್ರೆ ಅಂತ ಹೇಳಿ ನಮಗೂ ಕರೆದಿದ್ದಾರೆ. ಸೊ ಇದು ನೋಡಿ, ನಿನ್ನೆನೇ ಪೂಜೆ ಆಗಿದೆ. ಕ್ಲೈಂಟು ಇಲ್ಲೇ ಇದ್ದಾರೆ, ಅವ್ರ ಜೊತೆನೂ ಒಮ್ಮೆ ಮಾತಾಡೋಣ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಆಯ್ತು ಅಂತೇಳಿ. ನಮ್ಮ ಜೊತೆ ಮನೆ ಓನರೇ ಇದ್ದಾರೆ, ಸ್ವತಃ ಅವ್ರ ಕಡೆನೇ ಕೇಳೋಣ ಯಾವ ಥರ ಇತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ಹೇಗಾಯಿತು ನಿಮ್ಮದು ಇಂಟೀರಿಯರ್ಸು ಓಪನಿಂಗ್ ಎಲ್ಲ? ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ. ಫಸ್ಟ್ ಟೈಮ್ ನಾವು ಈ ಥರ ಕನ್ಸ್ಟ್ರಕ್ಷನ್ ಮಾಡಿ ಇಂಟೀರಿಯರ್ಸ್ ಮಾಡಿಸ್ತಾ ಇರೋದು. ಬಟ್ ನಾವು ಬಂದಿದ್ದು ಥ್ರೂ ಫೇಸ್ಬುಕ್ಕಿಂದ ನಿಮ್ಮ ಇಂಟೀರಿಯರ್ಗೆ ಯಾರು ಹೇಳಿ ಬಂದಿಲ್ಲ. ಅದೇ ಫೇಸ್ಬುಕ್ ನೋಡಿ, ವಾಟ್ಸಪ್ ನೋಡಿ, ಯೂಟ್ಯೂಬ್ ನೋಡಿ ಬಂದಿದ್ದೆ. ಹಾಂ ಸರ್, ನಮಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿತಿನ್ ಟೈಮ್ ಮಾಡಿದ್ದಾರೆ. ಅವ್ರೇನು ನಮ್ಮ ಪ್ರಾಮಿಸ್ ಮಾಡಿದರು ಇಷ್ಟು ಟೈಮ್ ಅಂತೇಳಿ, ಆ ಟೈಮಲ್ಲಿ ಮುಗಿಸಿದ್ದಾರೆ. ಬಟ್ ಮಾಡಿರೋ ಕಾಸ್ಟ್ ಏನಿದೆ, ವಿ ಆರ್ ಸ್ಯಾಟಿಸ್ಫೈಡ್. ಎಫೆಕ್ಟಿವ್ ಅನ್ನಿಸ್ತಾ ಸರ್ ನಿಮಗೆ ವುಡ್ ಇದಕ್ಕಿಂತ ಅಲ್ಯೂಮಿನಿಯಂ ಇಂಟೀರಿಯರ್ಸು? ತುಂಬ ಚೆನ್ನಾಗಿದೆ. ನಮಗೇನು ಇದಕ್ಕೂ ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ ಬೈ ಲುಕ್ಕಿಂಗ್. ಮತ್ತು ಕ್ವಾಲಿಟಿನೂ ಅಷ್ಟೇ ಭಾಳ ಸ್ಮೂತಾಗಿದೆ, ಯೂಸ್ಫುಲ್ ಆಗಿದೆ. ಸೊ ಡೈಲಿ ಯೂಸಿಗೆ ರೆಕಮೆಂಡ್ ಮಾಡ್ತೀರಾ ನೀವು ಅಲ್ಯೂಮಿನಿಯಮ್? ಯಾಕಂದರೆ ಒಬ್ಬೊಬ್ಬರು ಅನಿಸ್ತಾರೆ ಇಲ್ಲ ವುಡ್ಡಿಂದು ಚೆನ್ನಾಗಿ ಬರುತ್ತೆ, ಅಲ್ಯೂಮಿನಿಯಂ ಚೆನ್ನಾಗಿ ಬರಲ್ಲ ಅಂಥೇಳಿ. ಕ್ವಾಲಿಟಿ ಬಗ್ಗೆ ಯಾವ ಥರ ಅನಿಸುತ್ತೆ ಸರ್ ನಿಮಗೆ? ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಬ್ರದರ್ ಇನ್ ಲಾ ಇಸ್ ಅ ಕಾರ್ಪೆಂಟರ್. ಹಾಂ, ನಮ್ಮ ಮಿಸಸ್ ತಮ್ಮ ಇಸ್ ಅ ಕಾರ್ಪೆಂಟರ್. ಅವ್ರು ಇನ್ನೂ 2 ಮನೆಗೆ ಇಂಟೀರಿಯರ್ ಮಾಡಿಸಿದ್ದಾರೆ ವುಡ್ಡಲ್ಲಿ. ಹಾಂ ಸರ್, ಸೇಮ್ ಇದೇ ಮೆಜರ್ಮೆಂಟಿಗೆ 15 ಲಕ್ಷ ಖರ್ಚಾಯ್ತು ನಮಗೆ, ಕಾಟ್ ಸೇರಿಸಿ. ಬಟ್ ನಮಗೆ 1/4 ರೇಟಲ್ಲಿ ನಮಗೆ ಇದು ಕಂಪ್ಲೀಟ್ ಆಗಿದೆ, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಮ ಕಾರ್ಪೆಂಟರ್, ನಮ್ಮ ಬ್ರದರ್ ಇನ್ಲಾನೇ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್ ವಿತ್ ದಿಸ್. ಅಂದರೆ ಸ್ವತಃ ಫ್ಯಾಮ್ಲಿದವರು ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ನಿಮಗೆ ಈಗ ಯಾರಿಗಾದ್ರೂ ಡೌಟ್ಸ್ ಇರುತ್ತಲ್ಲ, ಇಲ್ಲ ಅಲ್ಯೂಮಿನಿಯಂ ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ, ಅದ್ರ ಬಗ್ಗೆ ಏನಂತೀರಾ ಸರ್? ಬೇರೆಯವ್ರಿಗೆ ಯಾರಾದರೂ ಮಾಡಿಸ್ಕೊಡೋದಿದ್ರೆ? ಇಲ್ಲ, ನನಗೆ ಗೇಜ್ ಬಗ್ಗೆ ಡೌಟ್ಸ್ ಇತ್ತು. ಅಲ್ಯೂಮಿನಿಯಂ ಅಂತಂದರೆ ಅದು ಫ್ಲೆಕ್ಸಿಬಲ್ಲು ಹಾಗೆ ಹೀಗೆ ಅಂತ. ಬಟ್ ನೋಡಿದರೆ ಏನೂ ಇಲ್ಲ, ಚೆನ್ನಾಗಿದೆ. ಅಂದರೆ ನಮ್ಮ ಸೈಡಿಂದ ನಾವು ಕೊಟ್ಟಿರೋದು ನಿಮಗೆ ಕ್ವಾಲಿಟಿ ಮೇಂಟೈನ್ ಆಗಿ ನೀವು ಸ್ಯಾಟಿಸ್ಫೈ ಇದ್ದೀರಾ ಸರ್? ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದು ಸಿಂಪಲ್ ಟಿ ವಿ ಯೂನಿಟು. ಇದ್ರ ಹಿಂಗಡೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಇನ್ನೊಂದು ರೂಮಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೂ ಸರ್ಗೆ ಒಂದೇ ಕಲರ್ ಥೀಮ್ ಬೇಕಾಗಿತ್ತು. ಫಾರ್ ದ್ಯಾಟ್ ರೀಸನ್ನು ನಾವು ಒಂದೇ ಕಲರ್ ಥೀಮ್ ಇಲ್ಲಿ ಮೇಂಟೈನ್ ಮಾಡಿದ್ದಿದೆ.
ನಿಮ್ಗೇನಾದರೂ ಕಲರ್ ಆಪ್ಷನ್ಸ್ ಇದೆ ನಮ್ಮ ಆಫೀಸ್ನಲ್ಲಿ ಬಂದುಬಿಟ್ಟು ನೋಡ್ಬೋದು. ಮೋರ್ ದೆನ್ 200 ಕಲರ್ಸ್ ಆಪ್ಷನ್ ಸಿಗುತ್ತೆ. ಫುಲ್ ಕಸ್ಟಮೈಸೇಷನ್ ಸಿಗುತ್ತೆ ನಿಮಗೆ. ಸೊ ನೀವು ಇಲ್ಲಿ ನೀವು ನೋಡಿದ್ರೆ ಅವ್ರಿಗೆ ಒಂದೇ ಕಲರ್ ಥೀಮ್ ಮೇಂಟೈನ್ ಮಾಡೋದಿತ್ತು. ಅದಕ್ಕೆ ಫಸ್ಟು ಸೆಕೆಂಡು ಥರ್ಡ್ ರೂಮ್ನಲ್ಲಿ ಒಂದೇ ಕಲರ್ ಕಂಟಿನ್ಯೂ ಮಾಡಿದ್ದಿದೆ. ಸರ್ ನಾವೀಗ ಟೆರೆಸ್ ಮೇಲಿದ್ದೀವಿ, ಏನೂ ಕವರ್ ಇಲ್ಲ. ಇದನ್ನು ನೋಡ್ತಾ ಇದ್ದೀರಾ, ಇವನ್ ಓಪನ್ ಸ್ಪೇಸ್. ಇದ್ರ ಮೇಲೆ ಬಿಸಿಲು, ಗಾಳಿ ಮತ್ತು ಮಳೆ ಬರಲಿ, ಏನು ಬೇಕಾದಾಗಲಿ ಎಷ್ಟು ನೀವು ನೋಡ್ತಾ ಇದ್ರಲ್ಲ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್. ಒಂದು ಬಬಲ್ ಕಾಣಿಸ್ತಾ ಇಲ್ಲ, ಅದರಲ್ಲಿ ಏನು ಪ್ರಾಬ್ಲಮೂ ಇಲ್ಲ. ಟೆರೆಸ್ನಲ್ಲಿ ನೀವು ವುಡ್ ಇಂಟೀರಿಯರ್ಸ್ ಮಾಡೋಕ್ಕೆ ಬರುತ್ತಾ? ಮಾಡೋಕ್ಕಾಗಲ್ಲ. ಸೊ ನಮ್ದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಷ್ಟೇ ಮಾಡೋಕ್ಕಾಗತ್ತೆ. ಯಾಕಂದರೆ ವುಡ್ ಇಂಟೀರಿಯರ್ಸ್ನು ಮಾಡಿದಾದಮೇಲೆ ನೀರು ಹತ್ತಿ ಕೆಟ್ಟು ಹೋಗುತ್ತೆ. ನಮ್ಮ ಕಡೆಲ್ಲ ನೀವು ನೋಡ್ಬೋದು ಯಾವ ಥರ ಇದೆ ಫಿನಿಶಿಂಗು, ನಮ್ಮ ಕ್ವಾಲಿಟಿ.